ಬರೀ ಅವನು ಸಣ್ಣ ಮಕ್ಳು ಊಟ ಕಳ್ಳ, ಸಣ್ಣ ಮಕ್ಳು ಉಡ್ವಯಸ್ಕಳ್ಳ, ಉಡ್ವಯಸ್ ನೋಡಲ್ಲ ಹುಡ್ಗಿದ್ ಬಿಸ್ಕತ್ ತಕ್ಕಂತ ತಿಂತವನ್. ತಿನ್ನಪ್ಪ ತಿನ್ನು ಅಂತ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಕ್ಕ 2 days ಬ್ಯಾಕ್ ಫೋನ್ ಮಾಡ್ಬಿಟ್ಟು ಕೇರಳ ಟ್ರಿಪ್ ಹೋಗ್ತಾ ಇದೀವಿ ಬರ್ತೀಯಾ ಅಂದ್ರೆ, ಸರಿ ನಾನು ತುಂಬಾ ದಿನ ಆಯ್ತು ಟ್ರಿಪ್ ಹೋಗಿ ಬರ್ತೀನಿ ನಡಿ ಅಂತ ಬಂದ್ಬಿಟ್ಟು ಫ್ರೈಡೆ ನೈಟ್ ಕೇರಳದಲ್ಲಿ. ಸೊ ಅಲ್ಲಿ ತಿನ್ನಕ್ ಸ್ವಲ್ಪ ವೆಜಿಟೇರಿಯನ್ಸ್ಗೆ ಸಿಗೋದು ಕಷ್ಟ. ಸೊ ಹಾಗಾಗಿ ಇಲ್ಲೇನೆ ಎಲ್ಲ ಮನೆಯಿಂದ ಅಟ್ಲೀಸ್ಟ್ 1 ಡೇಗೆ ಆಗುವಷ್ಟು ಪ್ರಿಪೇರ್ ಮಾಡಿಕೊಂಡು ಚಪಾತಿ, ಆಮೇಲೆ ಮಾರ್ನಿಂಗ್ ಟಿಫನ್ಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಚಿತ್ರಾನ್ನದ ಗೊಜ್ಜು ಮತ್ತು ರೈಸ್ ಮಾರ್ನಿಂಗ್ ಮಾಡಿಕೊಂಡು ಹಾಗೆ ತೊಗೊಂಡು ಹೋಗೋಣ ಕುಕ್ಕರಲ್ಲಿ ಅಂದ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಚಪಾತಿ ಅರೌಂಡ್ 130 ಚಪಾತೀಸ್ ಮಾಡಿ ಹಾಗೆ ಹಾರಾಕಿಟ್ವಿ. ನೈಟ್ ಮಾರ್ನಿಂಗ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋದ್ವಿ. ಸೊ ಇದೆಲ್ಲ ಮಾಡಿ ನೈಟ್ ಮಲಗೋದಕ್ಕೆ ಆಲ್ಮೋಸ್ಟ್ 1:30 ಆಯಿತು. ಮಲ್ಕೊಂಡು ಮಾರ್ನಿಂಗ್ ಅಕ್ಕ ಅರೌಂಡ್ ಒಂದು 3:30 ಹಂಗೆ ಎದ್ದು ರೈಸ್ ಎಲ್ಲ ಮಾಡಿ ಇಟ್ಲು. ಸೊ ನನ್ನನ್ನು 4:30ಗೆ ಎದ್ದಳಿಸಿದ್ಲು. ಎದ್ದು ನಾನು ಎಲ್ಲ ರೆಡಿಯಾಗಿ ಪಾಪರನ್ನು ರೆಡಿ ಮಾಡಿ ಹೊಟ್ವಿ. ಯಾಕೆ ಅವನಿಗೆ ಕುಡಿಯೋದು? ಯಶ ಸುಮ್ಮನೆ ರೇಷ ಅವನ ಹತ್ರ ತಿಂದಿದ್ದು ಅರ್ಗಲ್ಲ. ನಿಮಗೆ ಬೆಳಬೆಳಿಗ್ಗೆನೆ ಜಗಳ ಇರಲಿಲ್ಲ ಅಂದ್ರೆ ಬುಲ್ಡೆ ಹೊಡ್ಕೊಂತಾನಲ್ದಿ. ಬಾಯ್ ಕಿತ್ತಿ ಬಾಯ್. ಮಾಮಿಗೆ ನೀನು ಇರ ಅತ್ತೆ ಜೊತೆಗೆ. ನೀನು ಮುಂದಕ್ಕೆ ಹೋದಲ್ಲ. ಸೊ ಮುಂದೆ ನಮ್ಮ ಯಶವಂತ್ ಅವ್ರು ಗಾಡಿ ತಗೊಂಡಿದ್ದಾರೆ. ಹಂಗೆ ಕೀರ್ತಿಗೆ ಹಿಂದೆಗಡೆ ಕ್ಲಿಪ್ಪಲ್ಲಿ ನೋಡಿದಾಗೆ ಅವಳಿಗೆ ಹುಷಾರಿಲ್ಲ. ಸೊ ಅವಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಸೊ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಯಶವಂತ್ ಅವರು ಸ್ನ್ಯಾಕ್ಸ್ ಬೇಕು ಅಂತಂತ ತಿನ್ನಲಿಕ್ಕೆ ಫ್ರೆಂಡ್ಸ್ ಹತ್ರ ಅವ್ರದ್ದು ಸ್ನ್ಯಾಕ್ಸ್ ಏನೋ ಪ್ಯಾಕ್ ಮಾಡಿ ಕೊಡ್ತಾರಂತೆ. ಫ್ರೀಯಾಗಿ ಇಸ್ಕೊಂಡ್ಬಂದಿದ್ದಾನೆ ತಿನ್ನೋಕ್ಕೆ. ನಮ್ಮ ವಾಮಿಕಾ ಬೇಬಿ ಕಾರಲ್ಲಿ ಮಲ್ಕೊಂತಾಳೆ ಅಂತ ನಾನು ನಮ್ಮಕ್ಕ ಅಂದ್ಕೊಂಡ್ವಿ. ಬಟ್ ಅವಳಿಗೇನೋ ಕ್ಯೂರಿಯಾಸಿಟಿ ಅನಿಸುತ್ತೆ. ನಿದ್ದೆ ಬೆಳಗ್ಗೆ 5:30-6 ಗಂಟೆಗೆ ಇದ್ರೂ ಮಲ್ಕೊಂಡಂಗೆ ಬರೀ ಕಾರಲ್ಲಿ ಆಟಾಡ್ಕೊಂಡೇ ಬಂದ್ಲು ಮೈಸೂರು ತನಕ. ಮೈಸೂರಲ್ಲಿ ಇನ್ನೊಬ್ರು ಅಕ್ಕ ಮತ್ತು ಮಾಮ ಬರ್ತಿದ್ರು. ಸೊ ಅವ್ರನ್ನ ಪಿಕಪ್ ಮಾಡ್ಕೋಬೇಕಿತ್ತು. ಅದು 9:30ಗಿತ್ತು ಆ್ಯಕ್ಚುಲಿ ಟ್ರೈನು ಮೈಸೂರಿಗೆ ರೀಚ್ ಆಗೋದು. ಬಟ್ ನಾವು 8:30ಗೆ ರೀಚ್ ಆಗಿಬಿಟ್ವಿ ಮೈಸೂರು, ಬಿಕಾಸ್ ಆಫ್ ನಮ್ಮ ಎಕ್ಸ್ಟ್ರಾಡಿನರಿ ಡ್ರೈವರಿಂದ. ನಮ್ಮ ಯಶವಂತ್ ಅವರು ನಿಧಾನಕ್ಕೆ ಹೋಗು ಅಂತಂದ್ರೂ ಈವನ್ ನೈಸ್ ರೋಡಲ್ಲಿ ಫುಲ್ ಫಾಸ್ಟಾಗಿ ಹೋಗಿ ಲಿಮಿಟ್ಗಿಂತ ಜಾಸ್ತಿ ಸ್ಪೀಡಾಗಿ ಓಡಿಸಿದ್ದಾನೆ. ಅದೆಷ್ಟು ಫೈನ್ ಬಿದ್ದಿದ್ದು ಗೊತ್ತಿಲ್ಲ. 8:30 ಹಂಗೆ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಅಲ್ಲಿ ಆನ್ ದಿ ವೇ ಸೈಡಲ್ಲಿ ಇನ್ನು ರೈಲ್ವೆ ಸ್ಟೇಷನ್ಗಿಂತ ಅರೌಂಡ್ ಒಂದು 100 ಮೀಟರ್ಸ್ ಹಿಂದೆಗಡೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿಕೊಂಡು ಟಿಫನ್ ಡ್ರೈವರು ಮಾವನಣ್ಣ ತೊಳಿದಂಗ್ ತಿನ್ಕಂತಿದ್ದಾನೆ. ಗಬ್ಬು ನನ್ ಮಗ. ಕೊಡು ಓಪನ್ ಮಾಡು. ಸ್ಪೆಷಲ್ ಅಂಬ್ರೆಲಾ. ಉಲ್ಟಾ ಇದೆ. ಯಾವ ಬ್ರ್ಯಾಂಡ್ ಅಣ್ಣ ಇದು? ಇದು ನಮ್ಮ ಬಸವರಾಜ್ ಅಣ್ಣಂದು ಸ್ಪೆಷಲ್ ಛತ್ರಿ. ಹಂಗೆ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಊಟ ಮುಗಿಸ್ಕೊಂಡ್ವಿ ನಾವು. ಊಟ ಅಲ್ಲ, ತಿಂಡಿ ಮುಗಿಸ್ಕೊಂಡ್ವಿ. ಬೆಳಗ್ಗೆದು ಚಿತ್ರಾನ್ನ, ನೆನೆ ನೈಟ್ ಮಾಡಿದ ಗೊಜ್ಜು, ಮಾರ್ನಿಂಗ್ ರೈಸು, ಹಂಗೆ ಸ್ವಲ್ಪ ಶೇಂಗಾ ಮಿಕ್ಸ್ ಮಾಡ್ಕೊಂಡು ಹಂಗೆ ಪಾಪಂಗೂ ತಿನ್ನಿಸ್ಕೊಡ್ವಿ ಟೈಮ್ ಇತ್ತು ಅಂತಂತ. ಇಲ್ಲಾಂದರೆ ಕಾರ್ ಒಳಗಡೆ ತಿನ್ಸೋದು ತುಂಬ ಕಷ್ಟ ಆಗುತ್ತೆ. ಅದಾದ್ಮೇಲೆ ಪಿಕಪ್ ಮಾಡಿಕೊಂಡು ಅವ್ರನ್ನ ರೈಲ್ವೆ ಸ್ಟೇಷನಿಂದ ಸ್ಟ್ರೈಟಾಗಿ ನಂಜನಗೂಡಿಗೆ ಹೊರಟ್ವಿ ನಾವು.
ಅಂತೂ ಇಂತೂ ನಮ್ಮ ಯಶವಂತ್ ಅವರು ನಂಜನಗೂಡಿ ಕರ್ಕೊಂಬಂದ್ಬಿಟ್ರು. ಫೈನಲಿ ಗಾಡಿ ನಿಲ್ಲಿಸಿ ಗಾಡಿಯಿಂದ ಇಳಿಸಿದ ತಕ್ಷಣ ಎಲ್ಲರೂ ಕಾಲಿಗೆ ಚಪ್ಪಲಿ ಹಾಕ್ದಂಗೆ ಆಟ ಆಡ್ತವ್ರೆ. ಅವ್ರಿಗೆ ಸಿಕ್ಕಿದ್ದೆ ಒಂದು ಖುಷಿ, ಏನೋ ಎಲ್ಲಿಗೋ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಹಂಗೆ ಅವರೂ ಊರಿಂದ ಏನೂ ತಿಂಡಿ ತಿನ್ಕೊಂಡು ಬಂದಿರಲಿಲ್ಲ. ಸರಿ ಫಸ್ಟ್ ತಿಂಡಿ ತಿನ್ಕೊಳ್ಳಿ ನೀವು, ಆಮೇಲೆ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಮಂಡೆ ತೆಗೆಸ್ಕೊಂಬಂದ್ರಾಯ್ತು, ಏನು ಟೈಮ್ ಏನಾಗಿಲ್ಲ ಅಂದ್ಬಿಟ್ಟು ಮನೆಯಿಂದ ಮಾವನಣ್ಣು ಬೇರೆ ತಂದಿದ್ವಿ. ಸೊ ಮಾವನಣ್ಣು ತುಳ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದಾರೆ. ಚಿಕ್ಕವರಿಗೆ ಇಬ್ಬರಿಗೆ ಅಂತಂದ್ಬಿಟ್ಟು ಅಕ್ಕ ಉಪ್ಪಿಟ್ಟು ಮಾಡ್ಕೊಂಡಿದ್ಲು, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ಒಮ್ಮಿಕಂಗೆ ಆಲ್ರೆಡಿ ತಿನ್ನಿಸಿದ್ವಿ. ಶೌರ್ಯಂಗೆ ನಾವು ತಿನ್ಸೋಕ್ಕಾರು ತಿನ್ನಲಿಲ್ಲ, ಅವ್ರ ಅಕ್ಕನ ಕೈಯಿಂದ ಸ್ವಲ್ಪ ತಿಂದ ಹಂಗೋ ಡ್ಯಾನ್ಸ್ ಅಂತ ಕುತ್ಕೊಂಡೇ ಬಿಟ್ಟಲೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು, ನನಗೆ ಊಟ ಅಂತಾನೇ ಬರುತ್ತಪ್ಪ. ತಿಂಡಿ ಮುಗಿಸ್ಕೊಂಡು ಮಿಕ್ಕಿದ್ದು ಸ್ವಲ್ಪ ಅನ್ನ ಎಲ್ಲ ಆಯಿತು. ಅಲ್ಲೇ ಒಂದು 4-5 ಜನ ಇದ್ದರು, ಅವರಿಗೆ ಕೊಟ್ಟು ಅಲ್ಲಿಂದ ಸೀದಾ ಮಂಡೆ ತೆಗ್ಸೋಕೆ ಬಂದ್ವಿ. ನದಿಲಿ ಹೋಗ್ಬಿಟ್ಟು ಅವನಿಗೆ ತಲೆ ಮೇಲೆ ಸ್ವಲ್ಪ ನೀರು ಹಾಕೊಂಬಂದು ಮಂಡೆ ತೆಗ್ಸೋಕೆ ಹೋದ್ವಿ ಒಳಗಡೆ. ಬನ್ನಿ ನಮ್ಮ ಹುಡುಗ ಮಂಡೆ ತೆಗೆಸ್ಬೇಕಾದ್ರೆ ಹಿಂಗೆ ಸೈಲೆಂಟಾಗಿ ಕುತ್ಕೊತಾನೋ ಇಲ್ಲ ಅಳ್ತಾನೋ ನೋಡೋಣ. ಇದು ನಂಜನಗೂಡು ಟೆಂಪಲ್ದು ನದಿ. ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮಂಡೆ ತೆಗ್ಸಾದ್ಮೇಲೆ ಅಲ್ಲೇ ನದಿಲೇನೆ ಅವನಿಗೆ ಸೋಪ್ ಹಾಕಿ ಗಸ ಉಜ್ಜಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಕೊಂಡು ಕರ್ಕೊಂಡೋದ್ವಿ. ಅವನಿಗೆ ಸ್ನಾನ ಮಾಡಿಸೋದ್ರೊಳಗಡೆ ನಮ್ಮ ಮಮ್ಮಿಕ ಅವರು ಒಳ್ಳೆ ಕುತ್ಕೊಂಡು ನೀರಲ್ಲಿ ಆಟ ಆಡ್ತಿದ್ರು ಅವ್ರ ಮಾಮನ ಜೊತೆಗೆ. ಅಲ್ಲಿ ತೆಪ್ಟವ್ರು ಇದ್ರು, ಅವರು ಕೇಳ್ತಿದ್ರು ಬರ್ತೀರಾ ರೈಡಿಗೆ ಅಂತ. ಬಟ್ ಎಷ್ಟಂತ ಅಮೌಂಟ್ ಗೊತ್ತಿಲ್ಲ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಸೋನೆ. ಇವರಿಬ್ಬರಿಗೆ ನೀರಲ್ಲಿ ಆಟ ಆಡೋ ಆಸೆ, ಆದರೆ ಎಕ್ಸ್ಟ್ರಾ ಪೇರ್ ಡ್ರೆಸ್ ತಂದಿಲ್ಲ. ಆಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ದರ್ಶನಕ್ಕೆ ಬೈಕೊಂಡ್ ಕರ್ಕೊಂಬಂದ್ವಿ. ರಿಟರ್ನ್ ಕಾರ್ ಹತ್ರ ಬರೋದ್ರೊಳಗಡೆ ಆಲ್ಮೋಸ್ಟ್ ಮಳೆ ಸ್ಟಾರ್ಟ್ ಆಯಿತು. ಸೊ ಛತ್ರಿ ಇಟ್ಕೊಂಡು ಬಂದು ಹೂವು ತೊಗೊಂಡು ಎಲ್ಲರೂ ಹೂವು ಮುಟ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ದೇವ್ರ ದರ್ಶನ ಮುಗಿಸ್ಕೊಂಬರಕ್ಕೆ ಆಲ್ಮೋಸ್ಟ್ 1 ಅವರ್ 1.5 ಅವರ್ ಆಯಿತು. ರಶ್ಶು ಇತ್ತು. ಸೊ ಬಂದು ಪ್ರಸಾದ ಊಟ ಮಾಡಿಕೊಂಡು ಹೊರಟ್ವಿ. ನಮ್ಮ ಮಮ್ಮಿಕ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು. ಅವ್ರ ಅಪ್ಪಾಜಿ ಎತ್ಕೊಂಡು ಹಾಗೆ ಗಾಡೀಲಿ ಹಾಕ್ಕೊಂಡು ಸ್ಟ್ರೈಟ್ ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ 2 ಗಂಟೆಗೆ ದೇವ್ರ ದರ್ಶನ ಲಾಸ್ಟು. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಸ್ಟ್ರೈಟ್ ಕೇರಳಗೆ ಹೊರಟ್ವಿ. ಅಲ್ಲಿ ಆ್ಯಕ್ಚುಲಿ 7ಗೆ ರಾಜರಾಜೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಅಷ್ಟರೊಳಗಡೆ ರೀಚ್ ಆಗಬೇಕು ಅಲ್ಲಿಗೆ ಅಂತ ಅಂದ್ಬಿಟ್ಟು ಈವನ್ ರೂಮ್ಸ್ ಏನು ಬುಕ್ ಮಾಡಿರಲಿಲ್ಲ. ಹಾಗಾಗಿ ಬೇಗನೆ ಬಿಟ್ವಿ ನಾವು. ನಂಜನಗೂಡಲ್ಲಿ ಮಂಡೆ ತೆಗೆಸ್ಕೊಂಡು ದೇವ್ರ ದರ್ಶನ ಆದ ತಕ್ಷಣ ಆ್ಯಕ್ಚುಲಿ ನೋಡೋ ಪ್ಲೇಸಸ್ಗಿಂತ ಆನ್ ದಿ ವೇ ಜರ್ನಿನೇ ಸಖತ್ತಾಗಿ ಬ್ಯೂಟಿಫುಲ್ ಆಗಿತ್ತು. ಆ ವ್ಯೂ ಇರ್ಬೋದು ಸೈಡಲ್ಲಿ ಅಲಾಂಗ್ ವಿತ್ ಜರ್ನಿ, ಅದ್ರ ಜೊತೆ ಒಳ್ಳೊಳ್ಳೆ ಸಾಂಗ್ಸು ಮಸ್ತಿತ್ತು ಆ್ಯಕ್ಚುಲಿ. ಆನ್ ದಿ ವೇ ಬರೀ ಮನೆಗಳು ನೋಡಿ ಕಣ್ ತುಂಬಿಸ್ಕೊಳೋದೇ ಆಯಿತು.
ಇಲ್ಲೆಲ್ಲ ಮನೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಾದ್ಮೇಲೆ ಒಂದಕ್ಕಿಂತ ಒಂದು ಸಖತ್ತಾಗಿ ಕಟ್ಟಿದ್ದಾರೆ ಮನೆಗಳು ಮಾತ್ರ. ನಮ್ಮ ಸೈಡಲ್ಲಿ ಮೇ ಬಿ ಊರಲ್ಲಿ ಒಂದು ಊರು ಅಂತಂದರೆ ಒಂದು 2-3, ನಾಟ್ ಸಿಟಿಲಿ ಹೇಳ್ತಿಲ್ಲ, ಹಳ್ಳಿಗಳ ಸೈಡಲ್ಲಿ ಒಂದು 3-4 ಮನೆ ಚೆನ್ನಾಗಿರ್ತವೆ. ಇಲ್ಲಿ ನೋಡ್ರಿ ಎಲ್ಲರೂ ರಿಚ್ ಪೀಪಲ್ಸೇ. ಒಂದೇ ಒಂದು ಹತ್ರ ಕಾಫಿಗೆ ಅಂತ ನಿಲ್ಲಿಸಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಿಲ್ಲಿಸ್ದಾಗ ನೋಡಿದ್ವಿ ಇಲ್ಲೆಲ್ಲ ರಾಜಾರೋಷವಾಗಿ ಗೌರ್ಮೆಂಟ್ ಕಡೆಯಿಂದನೇ ಲಾಟ್ರಿ ಟಿಕೆಟ್ಸ್ ಓಪನ್ನಾಗೆ ಇಟ್ಕೊಂಡು ಮಾರ್ತಾರೆ. ಹೋಗಿ ಕೇಳಿದ್ವಿ, ಬಟ್ ಅವರು ಕರ್ನಾಟಕದವರಿಗೆ ಕೊಡೋಕ್ಕಾಗಲ್ಲ, ಇವನ್ ತೊಗೊಂಡ್ರು ನೋ ಯೂಸ್ ಅಂತ ಅಂದರು. ಕೂತಿದ್ಯಾ ನೋಡು, ಆ ಪೇಟೆ ಸುತ್ಕೊಂಡು ಕೂತಿರೋ ಸ್ಟೈಲು. ಬೆಲೆ ಹೆಂಗ್ ಗೊತ್ತಿ ಹೇಳ? ಏನ್ ಗೊತ್ತಾದ್ರು ಬದ್ನೆಕಾಯಿ ನಿನಗೆ? ಅದ್ರ ಬದ್ನೆಕಾಯಿ ಹೆಂಗ್ ಗೊತ್ತಿಲ್ಲ ನಂಗೆ. ಟವಲ್ ಇದ್ರೆ ರಾತ್ರಿ ಒಂದು ಹೊಚ್ಕೋಬಹುದು, ಅವ್ರ ಪ್ಯಾಂಟ್ ಸುತ್ಕೋಬಹುದು. ಅದಿಲ್ಲ ಅಂದ್ರೆ ಬದ್ಕಾಗುತ್ತೆ. ಜಸ್ಟ್ 1 ಟವಲ್ಗೋಸ್ಕರ ಇಷ್ಟು ಮಾತಾಡ್ತಿದ್ದೀರಾ ನೀವು? 1 ಟವಲ್ ಎಷ್ಟು ಮರ್ಯಾದೆ ನಿಮ್ಮ ಅಣ್ಣನ್ ಕೇಳೋದ್ರ ಬಗ್ಗೆ ಆನಂದ್ ಅಣ್ಣನ್ ಹೇಳ್ತೇನೆ. ಆನಂದ್ ಅಣ್ಣನ ಟವಲ್ ಯಶು ಫೋನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀಯ ಯಶು? ಅಣ್ಣ ಫೋನ್ ಸಿಗದೆ ಇದ್ರೆ ನನ್ನ ನಾಳೆ ಬರ್ತ್ಡೇ ಇದೆ, ಹಂಗಾಗೆಲ್ಲ ಗಿಫ್ಟ್ ಕೊಡೋಕೆ ಅಂತ ಹಳೆ ಫೋನ್ ತಗೊಂಡೋಗಿ. ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ, ನಾವೆಲ್ಲ ಕೊಡಿಸ್ತೀವಿ ಅಂತ. ಗೊತ್ತು ಕೊಡಿಸ್ತೀರಾ ಅಂತ, ಅದಕ್ಕೆ ನಾವ್ ಯಾಕೆ ಒಂದ್ ರೀಸನ್ ಹೇಳಿ ನಾವ್ ಯಾಕೆ ನಿನಗೆ ಕೊಡಿಸ್ಬೇಕು? ಅಲ್ಲ, ಅದ್ ಯಾವ ಧೈರ್ಯದ ಮೇಲೆ ಹೇಳ್ತಿದ್ಯಾ ನಾವೆಲ್ಲ ಕೊಡಿಸ್ತೀವಿ ಅಂತ ನಿನಗೆ? ನೀನ್ ಹೆಂಗ್ ಸೀರೆ ಕೊಡ್ಸಿದ್ದೆ ಹಂಗೆ ನಾವು ಕೊಡಿಸ್ತೀವಿ. ನಾನು ಒಂದ್ ಹೇಳೋದಿಷ್ಟೇ, ಅವ್ನು ಸಿಮ್ ಲಾಕ್ ಮಾಡಿಸ್ತಾನೆ. ಅಲ್ಲ, ಕೇರಳ ಟ್ರಿಪ್ಪಿಗೆ ಬಂದ ಯಶು ಅವ್ನ್ ಬರ್ಡೇ ಒಂದಿನ ಮುಂಚೆ ಪಾಪ ಎಲ್ರು ಸ್ಟೇಟಸ್ ಹಾಕ್ತಾರೆ. ಸ್ಟೇಟಸ್ ನೋಡಕ್ ಇಲ್ದ ಫೋನ್ ಕಳ್ಕೊಂಡ್ಬಿಟ್ಟಿಯಲ್ಲೋ ಯಶು. ಅಲ್ಲ, ನಾಳೆ ಎಷ್ಟ್ ಜನ ಸ್ಟೇಟಸ್ ಹಾಕ್ತಾರೆ ಅವ್ನ್ ಫೋನ್. ನಾನು ಈಗ ರೂಮಿಗೆ ಹೋದ ತಕ್ಷಣ ಆಂಜನೇಯ ಹಾಕಿಸ್ತೀನಿ. ಆಂಜನೇಯ ಅಲ್ಲ, ಅದು ಅಂಜನಾ. ಅದು ಅಂಜನಾ, ಆಂಜನೇಯ ಅಲ್ಲ, ಅಂಜನಾ. ಅದು ಅಂಜನ ಹಾಕಿಸ್ತೀನಿ. ಜಾದು ರಾಜ ಮನೆ ಮುಂದೆ ಯಾರು? ಅದು ಗೊತ್ತಾಗುತ್ತೆ. ಅಂದ್ರೆ ಗೊತ್ತಾಗುತ್ತೆ, ಮುಂಚೆ ಕುಡ್ದಿದ್ದೀನಿ ಆಲ್ರೆಡಿ. ಬೇಡ ಯಶು, ಆ ವುಡ್ ವಯಸ್ಸಲ್ಲಿ ಏನಿರುತ್ತೆ ಅದಕ್ಕೆ ಯಾಕಂಗ್ ಕುಡಿತೀಯ? ಯಾರಿಗೆ ಹೇಳಲ್ಲ ತಾನೆ, ನಿಜ ಹೇಳ್ತಾನೆ, ಮತ್ತೆ ಯಾರಿಗೆ ಹೇಳ್ಬಾರ್ದು. ವುಡ್ ವಯಸ್ಸು ಯಾಕಂಗ್ ಕುಡಿತೀಯ ಅಂದೆ. ನಿಶಾ ಬರುತ್ತೆ. ನಿಶಾ ಬರ್ತದೆ. ನಿಶಾ ಯಾರು? ಓ, ನಿಶಾ ಯಾರು? ಯಾರೋ ನಿಶಾ ಬಗ್ಗೆ ಗೊತ್ತಿಲ್ಲ. ಓ, ನಾನು ಟಾಪಿಕ್ ಅಲ್ಲಿ ಇದ್ದೀನಿ. ಮಕ್ಳು ಕಟ್ಟಿದಿರ ತಿನ್ನೋದು ಬರೀ ಅವನು ಸಣ್ಣ ಮಕ್ಳು ಊಟ ಕಳ್ಳ, ಸಣ್ಣ ಮಕ್ಳು ವುಡ್ ವಯಸ್ಕಳ್ಳ. ವುಡ್ ವಯಸ್ ನೋಡಲ್ಲ, ಹುಡ್ಗಿದ್ ಬಿಸ್ಕತ್ ತಕ್ಕಂತ ತಿಂತವ. ಆಫ್ಟರ್ ಲಾಂಗ್ ಜರ್ನಿ ಫೈನಲಿ ಅರೌಂಡ್ 7:30 ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಪ್ರೀವಿಯಸ್ಲಿ ರೂಮ್ ಬುಕ್ ಮಾಡ್ಕೊತಿದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಕೇಳಿದ್ವಿ. ಬುಕ್ಕಿಂಗ್ ಯಾವುದೂ ಇಲ್ಲ ಅಂತ ಅಂದರು, ಆಲ್ರೆಡಿ ಎಲ್ಲ ಆಗೋಗಿದೆ ಅಂದರು. ಇನ್ನೇನು ಮಾಡೋದು, ವಿಧಿ ಇಲ್ಲ ಅಂದ್ಬಿಟ್ಟು ಫಸ್ಟ್ ಅಟ್ಲೀಸ್ಟ್ ದೇವದರ್ಶನ ಮುಗಿಸ್ಕೊಂಬರೋಣ. ಬಿಕಾಸ್ ಇಲ್ಲಿ ಏನು ರೂಲ್ಸ್ ಅಂದರೆ ಹೆಣ್ಮಕ್ಳಿಗೆ ಈವ್ನಿಂಗ್ ನೈಟ್ ಟೈಮಲ್ಲಿ ಮಾತ್ರ ಅದಷ್ಟಕ್ಕೆ ಬಿಡೋದು, ಮಾರ್ನಿಂಗ್ ಇರಲ್ಲ. ಸೊ ಹಾಗಾಗಿ ಫಟಾಫಟ್ ಅಂತ ಹೊರಟ್ವಿ ಎಲ್ಲರೂ. ಹಾಗೆ ಹೊರಗಡೆನಲ್ಲಿ ಇತ್ತು ಮುಖ ತೊಳ್ಕೊಂಡು. ಬಟ್ ಇಲ್ಲಿ ಬಂದು ನೋಡಿದ್ರೆ ಯಾರು ಇಂಚಿಗೆ ರಶ್ ಇತ್ತು ಅಂತಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಈವನ್ 3 rows ಅಷ್ಟೇ ಬ್ಯಾರಿಗೇಟ್ ಇರೋದು. ಅದಾದಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಎಲ್ಲರೂ ಸೆಂಟ್ರಲ್ ಬಂದು ತೊಗೊಂಡೋಗ್ತೀವಿ. ಈವನ್ ಸ್ಪೆಷಲ್ ಟಿಕೆಟ್ ತೊಗೊಂಡ್ರು 1600 ಕೊಟ್ಟು ಅದಕ್ಕೂ 1 hour ವೆಯ್ಟ್ ಮಾಡಬೇಕಿತ್ತು. ಸೊ ಎಗೇನ್ ನಾವು ಬೇಡ ಅಂತ ಅಂದ್ಕೊಂಡು ಹೊರಗಡೆಯಿಂದನೇ ದರ್ಶನ ಆಯಿತು, ತೊಗೊಂಡು ರಿಟರ್ನ್ ಬಂದ್ವಿ. ಆ ಅಂಕಲ್ನಂತೂ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದರೆ, ಅಂಕಲ್ ಸ್ವಲ್ಪ ನಿಮಗೆ ಏನಾದರೂ ಕನೆಕ್ಷನ್ ಇರುತ್ತೆ, ಅವ್ರು ಇವ್ರಿಗೆ ಕಾಲ್ ಮಾಡಿ ಕೇಳಿ ಹುಡುಕ್ ಕೊಡಿ, ನಮಗೆ ಲ್ಯಾಂಗ್ವೇಜ್ ಬರಲ್ಲ, ಮಕ್ಕಳೆಲ್ಲ ಇದ್ದಾರೆ. ಅಂಕಲ್ ಅಂತೂ ತುಂಬ ಒಳ್ಳೆಯವರು. ಕೊನೆಗೂ ಒಂದು ಹೋಮ್ ಸ್ಟೇ ಸಿಕ್ತು. ಸೊ ಹೋಗಿ ಅಣ್ಣವರು ನೋಡ್ಕೊಂಬಂದರು. 4500 ಸರಿ ಹೋಗೋಣ ಬನ್ನಿ ಅಂದ್ಬಿಟ್ಟು ಅರೌಂಡ್ 10:30 ಹೋದ್ವಿ. ಆಮೇಲೆ ಅಲ್ಲಿ ಫಸ್ಟ್ ರೂಮಲ್ಲಿ ಉನ್ನಿ ಅಂಕಲ್ ಮತ್ತು ಆಂಟಿ ಇದ್ದರು. ಆ್ಯಕ್ಚುಲಿ ಅವರಿಬ್ಬರ ಹಸ್ಬೆಂಡ್, ಅವರು ನಮ್ಮ ಥರನೇ ಬಂದಿದ್ದರು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ. ಪಾಪ ಅವರು ಊಟನ ಮಕ್ಳುಗಳಿಗೆ ಕೊಟ್ಟರು, ಪಾಪ ಅವ್ರು ಹೊಟ್ಟೆ ಹಸ್ಕೊಂಡಿದ್ರು ಅಂತ ಅಂದ್ಬಿಟ್ಟು 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಅಲ್ಲಿಂದ ಸೀದಾ ಹೊರಟ್ವಿ. ಈವನ್ ಕರ್ಡ್ ಕೂಡ ಪಾಪ ಅವ್ರು ಕೊಟ್ಟರು ನಮಗೆ ಊಟಕ್ಕೆ ಅಂದ್ಬಿಟ್ಟು ಹೋಮ್ ಸ್ಟೇಗೆ ನೈಟ್ ಸ್ಟೇ ಆಗಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿಗೆ ಹೋದ್ವಿ, ಈವನ್ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, Day 2 ವೀಡಿಯೋದಲ್ಲಿ. ಸ್ಟೇ ವಾಚ್. ಟಾಟಾ, ಬೈ ಬಾಯ್.